ಬೆಂಗಳೂರಲ್ಲಿ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದಲ್ಲಿ ಮತ್ತಿಬ್ಬರನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ. ವಿಚಾರಣೆ ಮಾಡಿ ಅವರನ್ನ ಕಳಿಸಿಕೊಟ್ಟಿದ್ದಾರೆ. ಮನೋಹರ ಎಡವೆ ಏನು ಬಂಧಿತ ಆರೋಪಿ, ಆತನ ಸ್ನೇಹಿತ ಹಾಗೂ ಸಹೋದರ ಇಬ್ಬರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಕಳಿಸಿದ್ದಾರೆ. ಮನೋಹರ ಎಡವೆಯ ಸ್ನೇಹಿತ ಶ್ರೀನಿವಾಸ್ ಭಂಡಾರಿ ಹಾಗೂ ಮನೋಹರ ಎಡವೆಯ ಸಹೋದರ ರಘುನಾಥನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಕಳಿಸಿಕೊಟ್ಟಿದ್ದಾರೆ. ವಿಜಯಪುರ ತಾಲೂಕಿನ ರತ್ನಾಪುರದ ಶ್ರೀನಿವಾಸ ಭಂಡಾರಿ, ವಿಜಯಪುರ ತಾಲೂಕಿನ ಅರಿಕೇರಿ ಗ್ರಾಮದ ಬಳಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ಬಳಿಕ ಬಿಟ್ಟು ಕಳಿಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಬಂಧಿತ ಮನೋಹರ ಎಡವೆಯ ಸ್ನೇಹಿತ ಶ್ರೀನಿವಾಸ ಭಂಡಾರಿ ಹಾಗೂ ಸಹೋದರನನ್ನ ಅಂದ್ರೆ ರಘುನಾಥ ಆತನ ಹೆಸರು, ಇವರಿಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿ ಎಸ್ಐಟಿ ಅಧಿಕಾರಿಗಳು ಬಳಿಕ ಕಳಿಸಿಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಈಗ ಟಿವಿ9ಗೆ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಮನೋಹರ ಎಡವೆಯ ಸಹೋದರ ಮತ್ತು ಫ್ರೆಂಡ್ ಅನ್ನ ಈಗ ವಿಚಾರಣೆಗೊಳಪಡಿಸಿ ಕಳಿಸಿದ್ದಾರೆ ಎನ್ನುವಂತ ಮಾಹಿತಿ, ಏನ್ ಡೀಟೇಲ್ ಸಿಗ್ತಾ ಇದೆ? ಅಮರ್, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಗೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ವಿಜಯಪುರ ಜಿಲ್ಲೆಯಲ್ಲಿ 2ನೇ ಸುತ್ತಿನ ವಿಚಾರಣೆಯನ್ನ ನಡೆಸಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಬಂಧಿತನಾಗಿರ್ತಕ್ಕಂಥ ವಿಜಯಪುರ ಜಿಲ್ಲೆ ತಾಲೂಕಿನ ರತ್ನಾಪುರ ಗ್ರಾಮದ ಮನೋಹರ್ ಎಡವೆಯ ಸ್ನೇಹಿತ ಮತ್ತು ಆತನ ಸಹೋದರನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಕಳೆದ 2 ದಿನಗಳ ಹಿಂದೆ ಇಬ್ಬರನ್ನ ವಶಕ್ಕೆ ಪಡೆದಿದ್ರು. ಶ್ರೀನಿವಾಸ್ ಭಂಡಾರಿ ಹಾಗೂ ರಘುನಾಥ್ ಭಂಡಾರಿ ಎಂಬುವರು ವಿಜಯಪುರ ತಾಲೂಕಿನ ಅರಕೇರಿ ನಿವಾಸಿಗಳು. ಇವರಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ವಾಪಸ್ ಬಿಟ್ಟು ಮತ್ತೆ ಬೆಂಗಳೂರಿಗೆ ತೆರಳಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಆದ್ರೆ ತನಿಖೆಯ ವೇಳೆಯಲ್ಲಿ ವಿಚಾರಣೆಯಲ್ಲಿ ಯಾವುದು ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ನೀಡುತ್ತಿಲ್ಲ. ಅಮರ್, ಥ್ಯಾಂಕ್ ಯು ಅಶೋಕ್.